ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಟಿ ಇ ಟಿಗೆ ಸಂಬಂಧಿಸಿದಂತೆ ಇಲ್ಲಿವರೆಗೂ ಎಷ್ಟು ಅರ್ಜಿಗಳ ಸಲ್ಲಿಕೆಯಾಗಿವೆ ಮತ್ತು ಅರ್ಜಿ ಸಲ್ಲಿಸಿದ ನಂತರ ಒಂದು ಚಾನಲ್ ಜನರೇಟ್ ಮಾಡಿದಾಗ ಅಥವಾ ಒಂದು ಆನ್ಲೈನ್ ಮೂಲಕ ಶುಲ್ಕ ಪಾವತಿಸುವ ಪ್ರಕ್ರಿಯೆಯಲ್ಲಿ ಒಂದು ಸಮಸ್ಯೆ ಎದುರಾಗ್ತಿದೆ. ಆ ಒಂದು ಎದುರಾಗುತ್ತಿರುವ ಸಮಸ್ಯೆ ಕುರಿತು ಒಂದು ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್. ಎರಡು ಮಾಹಿತಿ ಇದರಲ್ಲಿ. ಶಾಲಾ ಶಿಕ್ಷಣ ಇಲಾಖೆಯು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯನ್ನು ಅರ್ಜಿ ಸಲ್ಲಿಸಲು SBI ಹೊರತುಪಡಿಸಿ ಇತರ ಬ್ಯಾಂಕುಗಳಿಂದ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸುವ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ಎಂದು ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ಬೇರೆ ಒಂದು ಬ್ಯಾಂಕಿನಿಂದ ಆನ್ಲೈನ್ ಹಣ ತುಂಬುವಾಗ. ಸೊ ನೋಡಿ, ಅಕ್ಟೋಬರ್ 23 ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ನೀವು ಈ SBI ಖಾತೆ ಇದ್ದರೆ SBI ಖಾತೆಯಲ್ಲೇ ಒಂದು ಹಣವನ್ನು ತುಂಬ್ರಿ. ಇಲ್ಲ ನಿಮ್ಮದು SBI ಖಾತೆ ಇಲ್ಲದೆ ಹೋದರೆ ಬೇರೆಯವರ SBI ಖಾತೆ ಮೂಲಕ ನೀವು ಹಣವನ್ನು ಪಾವತಿ ಮಾಡಬಹುದು. ಸೊ ಆಮೇಲೆ ಕೆಲವೊಬ್ರು ಏನು ಮಾಡ್ತಾಯಿದ್ದಾರೆ, ತಮಗೆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಆನ್ಲೈನ್ ಹಣ ತುಂಬುವಾಗ ಸಮಸ್ಯೆ ಆಗ್ತಾ ಇರೋ ಕಾರಣದಿಂದ ಮತ್ತೊಂದು ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ. ಸೊ ಇದರಿಂದ ಸರ್ವರ್ ಕೂಡ ಬ್ಯುಸಿ ಬರ್ತಾಯಿದೆ, ಪ್ರಾಬ್ಲಮ್ ಎದುರಿಸ್ತಾ ಇದ್ದಾರೆ ಅಂತ ಇಲಾಖೆ ಕೂಡ ತಿಳಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ನೋಡಿ ಏನು ಹೇಳಿದ್ದಾರೆ ಅಂದರೆ, ಈಗಾಗಲೇ 70,000 ಅರ್ಜಿಯನ್ನು ಸಲ್ಲಿಸಿದ್ದಾರೆ ಫ್ರೆಂಡ್ಸ್. 70,000 ಜನ ಅರ್ಜಿಯನ್ನು ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ಸೊ ಸುಮಾರು 70,526 ಅರ್ಜಿಗಳು ಬಂದಿವೆ. ಇನ್ನು ಒಂದು ಮಾಹಿತಿ ನೋಡಿ, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಪಾವತಿ ಮಾಡುವಾಗ ಆನ್ಲೈನ್ ಹಣ ಯಾವ ರೀತಿಯ ತೊಂದರೆ ಎಂಬುದನ್ನು ಪತ್ತೆ ಹಚ್ಚಲಾಗ್ತಾ ಇದೆ. ಆದರೆ 2ನೇ ಬಾರಿ ಅರ್ಜಿ ಸಲ್ಲಿಸಲು ಮುಂದಾಗಬೇಡಿ ಅಂತ ತಿಳಿಸಿದ್ದಾರೆ. ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಕಾಯುವಂತೆ ಇಲಾಖೆ ಮೂಲಗಳು ತಿಳಿಸಿವೆ ಅಂತ ಇದೊಂದು ಮಾಹಿತಿ ಫ್ರೆಂಡ್ಸ್. ಇದಿಷ್ಟು ಮಾಹಿತಿ. ಆಮೇಲೆ ಈ ಬಾರಿ ಟಿ ಇ ಟಿ ಬಹಳ ಜನ ಇದರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಅದರಿಂದ ಇಂಡಿವಿಜುವಲ್ ಆಗಿ ಏನೂ ಸಮಸ್ಯೆ ಇಲ್ಲ. ಇದೊಂದು CET ಅಲ್ಲ, ಇದೊಂದು ಟಿ ಇ ಟಿ ಇರೋದ್ರಿಂದ ಎಲಿಜಿಬಿಲಿಟಿ ಆದರೆ ಸಾಕು. ಸೊ ಇಲ್ಲಿ ಕ್ವಶನ್ ಪೇಪರು ಹೋದ ಬಾರಿ ಭಾಳ ಟಫ್ ಆಗಿತ್ತು. ಈ ಬಾರಿ ಸ್ವಲ್ಪ ನಾರ್ಮಲ್ ಡಿಫಿಕಲ್ಟ್ ಬರ್ಬೋದು. ಭಾಳ ಹಾರ್ಡ್ ಹೇಳಿಕೆಗಳಂಥ ಪ್ರಶ್ನೆಗಳು ಬರೋದು ಕಡಿಮೆ. ಒಂದು 2021, 22, 23ನೇ ಸಾಲಿನ ಒಂದು ಟಿ ಇ ಟಿ ಪೇಪರ್ ಇದು ಆ ರೀತಿಗಿಂತ ಸ್ವಲ್ಪ ಟಫ್ ಆಗಿರೋ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಕಂಪ್ಲೀಟಾಗಿ 2024ರಲ್ಲಿ ಏನು ಬಂದಿತ್ತು, ಅದು 2023ರಲ್ಲಿ ಏನು ಬಂದಿತ್ತು, ಆ ರೀತಿಯಾದ ಟಫ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಬರುವ ಸಾಧ್ಯತೆ ಕಡಿಮೆ ಇರೋದರಿಂದ ಸೊ ಆದಷ್ಟು ನೀವು ಏನೇ ಇರಲಿ ಹಾರ್ಡ್ ವರ್ಕ್ ಮಾಡಿರಿ. ಈ ಒಂದು ಚಾನಲಲ್ಲಿರುವಂಥ ಒಂದು ಹಳೆ ಕ್ವಶನ್ ಪೇಪರ್ನ ನೀವು ಯೂಸ್ ತೊಗೊಳ್ಬೋದು. ಆಮೇಲೆ ಒಂದು ಟ್ರಿಕ್ಸ್ ಮಾಡಿದ್ದೇನೆ, ಈ ಒಂದು ಟಿ ಇ ಟಿಯ ಒಂದು ಟ್ರಿಕ್ಸ್ಗಳನ್ನು ಮಾಡಿದ್ದೇನೆ. ಟ್ರಿಕ್ಸ್ಗಳಿಗೆ ಸಂಬಂಧಿಸಿದಂತೆ ಮತ್ತು ಅತಿ ಹೆಚ್ಚು ಬಾರಿ ಕೇಳಲಾದಂಥ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ಒಂದು ಸೀರೀಸ್ ಮುಖಾಂತರ ಮಾಡಿನೂ ಕೂಡ ನಾನು ವಿಡಿಯೋಗಳನ್ನು ಈ ಒಂದು ಚಾನಲ್ನ ಹಾಕಿದ್ದೇನೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.